ಹೌದು ಹೌದು. ಅನ್ಯ ದೈವ ಎಂಬುದು ಹಾದರ ಕಾಣಿರೋ ಅಂತೇಳಿ ಮಹಾತ್ಮರು ಹೇಳ್ತಾರ. ಹೌದು ಹೌದು. ಶ್ರೇಷ್ಠವಾದಂತ ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದ ಬಳಿಕ ನಮ್ಮಲ್ಲಿ ಪರಿಜ್ಞಾನ ಇರಬೇಕು. ಹೌದು ಹೌದು. ಏನಿರ್ಬೇಕು? ಪರಿಜ್ಞಾನ ಇರಬೇಕು. ಈಗ ಹೊರಗಿನ ವಿಷಯ ಎಲ್ಲ ಬಂದೀಗ. ಹೌದು. ಸುಮಿತ್ರಾಬಾಯಿ ಏನೇನು ತನಗೆ ತಿಳಿಬೇಕು, ಏನೇನು ಮಾತಾಡಿದಳು. ಹೌದು ಹೌದು, ಮಾತಾಡ್ರಿಪ್ಪ. ಕರೆ ತೆಳಗ್ಯಾನ ಚಿಮಣಿ ಹಿಡ್ದ ನೋಡು. ಹಾ ಹಾ, ಡ್ಯೂಟಿ ಅವನಿಗೆ ತ್ರಾಸು ಬಹಳ ಆಗಲಾಗತ್ತದ. ಹೌದು. ನಾ ಏನ ಕೇಳಿದ ಈಶಾಯ ಬೆಕ್ಕಾದ ಏನೇ ಕೇಳಿ ಹಿರಿಯರ ವಾಡಿಕೆ ಪ್ರಕಾರ ಹಿರಿಯರದ ಸಿದ್ಧಟಿಗೆ ಯಾರು ಹೇಳ್ಯಾರ ಅದು ಮಾತಾಡೋದು ಅಂದನ. ಹೌದು. ನೀ ಇದ್ದಿ ಯಾವಾಗ ನೋಡ್ರಿ ತಿಳ್ಕೂತ ನೀ ಧ್ಯಾನವಾಗತ್ತೆ ಕೇಳ್ತಾನವ ನನಗ. ಎಟ್ಟರಿ ಹುಚ್ಚಿದ್ಯೋ ನೀ. ನನಗ ಅನಿಸ್ತದ ನಿಮ್ಮ ಗಡಿಗಿನೇ ಸುಟ್ಟೇ ಇಲ್ಲ. ಹೌದು. ಈಶಾಯ ನಾ ಏನ ಕೇಳಿದ ಹಿರಿಯರು ಮಾತಾಡ್ದಂತೆ ಮಾತಾಡೋದತ್ತೆ ಅಂದ. ಹೌದು. ನೀವು ನೀವೇ ಮಾತಾಡ್ರಿ. 130 ಪುಟ ಪೇಜ್ ಅದ ಆ ಬುಕ್ ಅದ. ನಾ ಬುಕ್ಕಿನ ಗೋಜಿಗೆ ಹೋಗಿಲ್ಲ ಅಂತೇಳಿ ನಾ ಮೊದಲೇ ಮಾತಾಡಿದ. ಹಿರಿಯರ ಮಾತಿನ ಪ್ರಕಾರ ಅಂದ ಬಳಕ ನೀ ಹಿಂದೆ ಉತ್ತರ ಏನು ಕೊಟ್ಟಿ? ನಸ್ಕಿನ ಹರಿ 4 ಗಂಟೆ ಅಂದಿ. 4 ಗಂಟೆ ಇರ್ಲಿ ಅಂದನ. ಕರೆ ಕಾರಣ ಏನು ಅಂತೇಳಿ ಅದು ವಿಷಯ ನಾನೇ ಬಿಡಿಸ್ಬೇಕಂತೇಳಿ ವಿಷಯಕ್ಕೆ ಬಂದ ಬಳಕ ಹಿರಿಯರು ಹಾಡ್ರಪ್ಪ ಮಾತ ಬ್ಯಾಡ ಅಂದ್ರು. ಈಗ ನೀ ಮಾತಾಡ್ದಿ ಏನು? ಏನ್ರಿಪ್ಪ? ಹಿಂದಕ್ಕ ಈಗ ಅದನ್ನು ಪದ್ಧತಿ ಅದ. ಬುಡುಬುಡಿಕ್ಯಾರು ಹಾಲಕ್ಕಿ ಮಾತ ಹಕ್ಕಿಗಳ ಮಾತು ಕೇಳ್ತಾರ. ಹೌದು ಹೌದು. ಹೌದಿಲ್ಲ? ಹಕ್ಕಿಗಳ ಪಣ ಕಟ್ತಾರ. ಕಟ್ಟಿ ಹೋಗಿ ಮನೆಯಿಂದ ಹೋಗಿ ಅಲ್ಲಿ ಹಕ್ಕಿ ಏನು ಮಾತಾಡ್ದವ್ರ ಮನೆ ಮುಂದ ಅದರಂತೆ ನುಡಿಸ್ತಾರ. ಆ ಮನೆಯವ್ರು ಹೊರಗೆ ಬಂದ್ರಂದ್ರೆ ಶಕುನ್ ಹೇಳ್ತಾರ. ಹೌದು ಹೌದು. ಇದು ಹಿಂದಿನ ಸಂಧಿಗೆ ಹೇಳಿಲ್ಲ ತಂಗಿನಿ, ಈ ಸಂಧಿಗೆ ಹೇಳಿದಿ. ಇದಕ್ಕತ್ತಾರ ಉತ್ತರ ಹಿರಿಯರು ಹೇಳದ ಮಾತ. ಹೌದು ಹೌದು. ಇದು ಯಾಕೆ ಹಿಂದೆ ಮುಚ್ಚಿಟ್ಟಿ? ಇದು ಹೇಳಿದಿ ಹಿಂದೆ. ಇದಕ್ಕತ್ತಾರ ವಾಡಿಕೆ, ಇದಕ್ಕತ್ತಾರ ಸಿದ್ಧಟಿಗೆ, ಇದಕ್ಕತ್ತಾರ ಹಿರಿಯರ ಮಾತ. ಇಂಥದ್ದು ಮಾತಾಡೋದು ನೀ ಇದ್ದಿ ಹೇಳಾಗಂದ್ರೆ ನಾ ಯಾರು ಮಾತಾಡ್ಬೇಕು ನಿಮ್ಮ ಮುಂದೆ? ನೀವು ಮುಂದೆ ಹೋಗಿದಾವ ಕರ್ಲಿಕ್ಕೆ ಬಂದಾನ. ಸುಮಿತ್ರಾಬಾಯಿಗೆ ನಿನಗೊಂದು ಮಾತು ಹೇಳುತ್ತ. ನೀ ಅಂದೆಲ್ಲ ಇದು ಜುಬ್ಬಾದ, ಎಷ್ಟೋ ಮಂದಿ ಧೋತ್ರ ಕೈಯಾಗ ಹಿಡಿದು ಓಡಿ ಹೋಗ್ಯಾರ. ನೀ ಜುಬ್ಬ ಕೈಯಾಗ ಹಿಡಿದು ಓಡಿಬೇಕಾಗುತ್ತದಣ್ಣ. ಜೀಪ್ ಹೇಳಾರ್ದೆ ಹೊಡಿಬೇಕಾಗ್ತದ ಗಾಡಿ. ಇದೇ ಮಾತಾಡಿದಳಲ್ಲ. ಹೌದು. ಇನ್ನೊಂದು ಮಾತ ಸುಮಿತ್ರಾಬಾಯಿ, ಈಗ ನೀ ಮಾತಾಡ್ದಂಗೆ ನಾನು ಮಾತಾಡ್ದ ತಿಳ್ಕೊ. ನನಗೇನು ವ್ಯತ್ಯಾಸ ಉಳಿಯಂಗಿಲ್ಲ. ಹೌದು. ಎರಡು ಅರ್ಹುಚ್ಚಿನೇ ಬಂದಿವ್ ನಮ್ಮ ಊರಿಗೆ ಅತ್ತಾರ. ನೀ ಮಾತಾಡ್ದಂಗೆ ನಾನು ಮಾತಾಡ್ದಂದ್ರೆ ನನಗೆ ವ್ಯತ್ಯಾಸ ಉಳಿಯಂಗಿಲ್ಲ. ಹೌದು. ನೀ ಏನಂದಿ ನೋಡು, ನೀನ ಭಾಳ ಗಡಿಗೆ ಸುಟ್ಟಿಲ್ಲ, ನಿನ್ನ ಜುಬ್ಬಾದ ಕೈಯ ಹಿಡ್ಕೊಂಡು ಹೆಗಲ ಮೇಲೆ ಒಕ್ಕೊಂಡು ಹೋಗ್ಬೇಕಾಗತ್ತದ. ಇದು ಬರೇ ಟಿಂಗಲ ಮಾತ ತಂಗಿ. ನಮಗೆ ಏನು ಗೊತ್ತದ ಅದು ಮಾತಾಡ್ಬೇಕಾಗ್ಯದ ಇಲ್ಲಿ. ಹೌದು. ನಾ ನಿನಗ ಏನು ಕೇಳಿದ, ನೀ ಏನು ಅದು ಉಂಡಾಡಿಗೌಡ ಪದಮಗೊಂಡದ ವಿಷಯ ಏನು ಉಳಿದಿತ್ತು ನೋಡ್ರಿ. ನೀ ಏನು ಹೇಳ್ದಿ ನೋಡು, ಅದಕ್ಕೆ ನನ್ನ ತಕರಾರಿಲ್ಲ. ಉಂಡಾಡಿಗೌಡ ಪದಮಗೊಂಡನೇ 3 ಕಣ್ಣಿನ ಹೊತ್ತಿಗೆ ನೇಗಲ ಯಾಕೆ ಹಚ್ಚಬೇಕು ಕೊಳ ಮ್ಯಾನ ಬಿದ್ದಿತ್ತು ಕೇಳಿದ. ಅದ್ರ ಹಿನ್ನೆಲೆ ಕಾರಣ ಹೇಳ್ತ ಕೇಳು. ಪಾರ್ವತಾದೇವಿ ಏನು ಕುರಿಗಳ ಕೈದಳು, ಕೈದು ಬ್ಯಾಸತ್ತು ಏನು ಮಾಡಿದಳು, ತೆಗ್ ತಯಾರು ಮಾಡಿ ಅದ್ರ ಒಳಗೆ ಮುಚ್ಚಿಟ್ಟು ಮ್ಯಾಗ ಹೊರಗೆ ಬರಲಾರ್ದಂಗ ಒಂದು ಬಾಗಿಲಿಗೆ ಕಲ್ಲು ಹಚ್ಚಿ ಬಿಟ್ಟಳು. ಮುಂದೆ ಮ್ಯಾಗ ಹುತ್ತು ಬೆಳೀತು. ಪಾರ್ವತಾದೇವಿಗೆ ಕೇಳ್ತಾನ ಪರಮಾತ್ಮ ಹೊಳೆ ಶಂಕರ, ಏನತ್ತ ಕುರಿ ಎಲ್ಲಿ ಅವತ್ತೆ ಕೇಳಿದಾಗ ನಾ ಮುಚ್ಚಿಟ್ಟು ಬಂದಂದಳು. ನಿನ್ನ ಕೈ ನೀಗಲಿಲ್ಲ, ಕೈಯುದು ನೀಗಿಲ್ಲ. ಅವಾಗ ದೇವಿಗೆ ಹೇಳ್ತಾನ, ದೇವಿ ನೋಡ್ರಿ ಪರಮಾತ್ಮ ಹೇಳ್ತಾನ, ನೀ ಏನು ಕುರಿ ಮುಚ್ಚಿಟ್ಟಿದಿ ನೋಡು, ಭೂಲೋಕದಾಗ ನಾ ಜನ್ಮ ತಾಳಿ ಬರವಿದ್ದ. ಎಲ್ಲಿ? ಭೂಲೋಕದಾಗ ಆದಿಗುಣನ ಹೊಟ್ಟಿಲಿ ಜನ್ಮ ತಾಳಿ ಬರವಿದ್ದ. 6ನೇ ಮಗ ಕಡಿ ಹುಟ್ಟು ಶಿವಪದ ಮುಗೊಂಡಂತೇಳಿ ನನ್ನ ನಾಮಕರಣ ಆಗುತ್ತದ. ಮುಂದೆ ನಾನೇ ಹುತ್ತಿಗೆ ನೇಗ ಹಚ್ಚಿ ಕುರಿ ಹೊರಗೆ ತರುತ್ತಂತೇಳಿ ಮಾತಿತ್ತು. ಆ ಮಾತಿನ ಪ್ರಕಾರ ಕುರಿ ಹೊರಗೆ ತೆಗಿಬೇಕಾಯ್ತು. ಇದು ಸಿದ್ಧಟಿಗೆ. ಇದು ಹಿರಿಯರ ವಾಡಿಕೆ ಮಾತು. ಇಂಥವು ನೀವು ಇದ್ರೇನು, ನೀವು ಬಿಟ್ರೆ ನಾನು ನಿಮಗೆ ಇದ್ದ ಇಲ್ಲ ಅದು ಕೇಳಿದ.
ಹಿರಿಯರು ಯಾನ್ ಹೇಳ್ಯಾರ ಆ ಸಿದ್ಧಟಿಗೆ ಮಾತಾಡ್ರಿ ಅಂತ ಹೇಳಿದ್ರು ನಿಮಗೆ. ಹೌದೌದು. ಇದಕ್ಕೆ ಬಿಟ್ಟು ಮತ್ತೊಂದೇನು ಕಾರಣ ಇಲ್ಲ, ಇದೇ ಕಾರಣ. ನೀ ಯಾವಾಗ ಹೈರಾಣಾಗಿ ಬ್ಯಾಸೊತ್ತು ಕುರಿ ಮುಚ್ಚಿ ಬಂದಿದೆ ಅಂದ್ರೆ ಆ ಕುರಿ ನಾನೇ ತೆಗಿತತ್ತೇಳಿ ಉಂಡಾಡಿಗೋಡ ಪದಮಗೊಂಡು ನಾನೇ ಶಿವಪದಮಗೊಂಡ ಅಂದಾರ ನೋಡ್ರಿ. ಶಿವನ ಅವತಾರ ಶಿವಪದಮಗೊಂಡ ಅಂತೇಳಿ ಜಗತ್ತದಾಗ ನಾಮಾಗ್ಯಾರ. ಹೌದು ಹೌದು. ಇದು ಒಂದು ಮಾತು ಇರ್ಲಿ. ನನಗೆ ನೀವೊಂದು ಮಾತು ಕೇಳದಿ. ಏನ್ರಿಪ್ಪ ಮಾತಾ? ತಂಗಿ ನೀ ಅಂದಿಲ್ಲ ಆ ಇಸೆ ಬರ್ಲಾರ ಕಾಲಾಗೆ ಅಣ್ಣ ಬಿಟ್ಟು ಹಾದ. ಏ ಅಣ್ಣ ನಾನು ನಿನಗೆ ಎನಕೆ ಸಿದ್ಧಡಿಗೆ ಪ್ರಶ್ನೆ ಕೇಳ್ದಂದ್ರ ನೀ ಬಿಟ್ಟಿ ಹಾರ್ತಿ ಶಿವನ ಸಲಗದ ಗೂಳಿ ಯಾರು ಕೊಟ್ರು? ಶಿವನ ಸಲಗದ ಗೂಳಿ ಯಾಕಂದ್ರು ಈ ಶಿವನ ಸಲಗದ ಗೂಳಿ ನಮ್ಮ ಮಠ ಮನೆಗೆ ಅದ. ಇದು ನನಗೆ ಕೇಳಕ್ಕ ನಮ್ಮಲ್ಲಿ ಜಡದಾರ ಎಂಬುದು ಗೋಳಿ ಅದ. ಜಡದಾರ ಎಂಬುದು ನಾಮ ಯಾಕಾಗ್ಯದ? ಯಾರು ಇಟ್ಟಾರ ಇಂಥದ್ದು ಕೇಳ ಹೇಳಿಕಂದ್ರೆ ನನಗೆ ನೀ ಓಡಿ ಹೋಗ್ಯಾನ ತಿಳ್ಕೊ. ಈಶಾಯ ಏನು ನಡೆದಿಲ್ಲಿ? ನೀ ಏನಂದ ಆಗಲೇ ಶಿವನ ಸಲಗದ ಗೋಳಿ ನಾಮ ಯಾರಿಟ್ರು? ಇದಕ್ಕೆ ಶಿವನ ಸಲಗದ ಯಾಕತ್ತಾರ? ಇದು ನನ್ನ ಮಟ್ಟ ಮನಿದ. ಏ ಕಾಕ ಈಗ ಇರ್ಲಿ ವಿಷಯ ಲಕ್ಷ ಇಡ್ರಿ ಬಂದವರೆ. ನನಗ ಒಂದೆರಡು ಪ್ರಶ್ನೆ ಕೇಳಿದ್ರು. ಯಾವ್ದ್ರಿಪ್ಪ? ಬಡಿವಿ ನೀಲಮ್ಮ. ಅದೇ ಕತಿ ಹೇಳಿ ಟೈಮ್ ಹಾಕೋದು ಬೇಡ. ಬಡಿವಿ ನೀಲಮ್ಮ ಕಡು ಬಡವಳಿದ್ರು. ಶಿವಂಪುರ ಹಟ್ಟಿ ಒಳಗ ಗೌಡ ನಾಗರಾಯ ಗೌಡ ನೀಲಮ್ಮನ ಜಡಿ ಕೂಸಿಗೆ ಜಗಲಿ ಮ್ಯಾಗ ತಂದು ಠಾರ ಹೊಡೆದಾನಂದ್ರ ಆ ಜಡಿ ಕೂಸ ಎಷ್ಟು ವರ್ಷದಿಂದಿತ್ತು? ಆ ಜಡಿ ಕೂಸಿನ ಹೆಸರು ಏನು? ಇದು ಒಂದು ಮಾತು ಕೇಳ್ಯಾರ. ಹೌದು. ಬಡವಿ ನೀಲಮ್ಮನ ಜಡಿ ಕಂದ. ಹೌದು. ನಾಗರಾಯಗೌಡ ಒಯ್ದು ಜಗಲಿ ಮ್ಯಾಗ ಠಾರ ಹೊಡಿಬೇಕಂದ್ರೆ ಕೂಸ ಎಷ್ಟು ವರ್ಷದಿಂದಿತ್ತು? ಕೂಸಿನ ಹೆಸರು ಏನಂತೇಳಿ ಕೇಳ್ಯಾರ. ಹೌದು. ನಮ್ಮ ಹಿರಿಯರ ಹೇಳೋದ ಮಾತಿನ ಪ್ರಕಾರ ಆ ಬಡವಿ ನೀಲಮ್ಮನ ಜಡಿ ಕೂಸ 3 ವರ್ಷದಿಂದಿತ್ತು. ಆ ಕೂಸಿನ ಹೆಸರು ನಿಂಗಣ್ಣ. ಹೌದು. ಕೂಸಿನ ಹೆಸರ ನಿಂಗಣ್ಣ. ಇದು ನಮಗ ಹಿರಿಯರು ಹೇಳೋದ ಪ್ರಕಾರ ಇದು ಕರೆಕ್ಟ್ ಇದ್ರೆ ಕರೆಕ್ಟ್ ಅನ್ನ ಬೈ, ತಪ್ಪಿದ್ರ ಮುಂದಿನ ಸಂಧಿಗೆ ನೀ ಹೇಳ, ಅದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಹೌದೌದು. ಇದಕ್ಕೆ ಬಿಟ್ಟು ಇನ್ನೊಂದು ಮಾತು ಕೇಳಿದಿ. ಯಾವ್ದ್ರಿಪ್ಪ? ಅಮಶುದ್ಧ ಮುತ್ತೇನ ಮಠಮನಿಯಲ್ಲಿ ಹೌದು ಒಬ್ಬ ಭಕ್ತ ಗುಡ್ಡಕ್ಕೆ ಹೋಗಿ ಭಕ್ತಿ ಮಾಡಿ ಹೊಳ್ಳಿ ಬರೋ ಸಮಯದಾಗ ಒಂದು ಮಾವಿನ ಗಿಡದ ನೆಳ್ಳಿಗೆ ಕುತ್ತಾನ. ಹೌದು. ಆ ಏನು ತೋಟದ ಅಲ್ಲಿದ ಮಾಲಕ್ತಿ ಏನ್ರಿಪ್ಪ ಪ್ರಶ್ನೆ? ಅಮಶುದ್ಧ ಮುತ್ತಿನ ಭಕ್ತ ಒಬ್ಬ ಗುಡ್ಡಕ್ಕೆ ಬಂದು ಮರಳಿ ಹೋಗುವಾಗ ಒಂದು ಮಾವಿನ ಗಿಡದ ನೆರಳಿಗೆ ಕುತ್ತಾನ. ಆ ಗಿಡದ ಮಾಲಕ್ತಿ, ಆ ತೋಟದ ಮಾಲಕ್ತಿ ಬಂದು ದುಃಖ ರೋದನೆ ಮಾಡಿ ನನಗೆ ಸಂತಾನ ಇಲ್ಲಪ್ಪ, ಸಂತಾನ ಪ್ರಾಪ್ತಿ ಮಾಡಂದಾಗ ಆ ಭಕ್ತ ಏನು ಮಾಡ್ಯಾನ, ಅದೇ ಗಿಡದ ಒಂದು ಕಾಯಿಯನ್ನು ಕಡಿದು ಅವಳ ಉಡ್ಯಾಗ ಹಾಕ್ಯಾನ. ಆ ಉಡ್ಯಾಗ ಹಾಕಿದ ಬಳಿಕ ಅದು ಸೇವನ ಮಾಡಿದ ಕೂಡಲೇ ಮುಂದೆ ಗರ್ಭ ನಿತ್ತು ಒಂದು ಕೂಸಿಗೆ ಜನ್ಮ ಕೊಟ್ಟಾರ. ಆಕಿನ ಗಂಡನ ಹೆಸರೇನು, ಆಕಿನ ಹೆಸರೇನು, ಆ ಕೂಸಿನ ಹೆಸರೇನು, ಮತ್ತು ಆ ಭಕ್ತನ ಹೆಸರೇನು ಅಂತೇಳಿ ಕೇಳ್ಯಾರ. ತಂಗಿ ಇದ್ಯಾವಾದ ಸಿದ್ಧಟಿಗೆ ಸಂಬಂಧ ಇಲ್ಲ. ಒಂದು ಬುಕ್ದಲ್ಲಿ ಕೇಳಿದಿ, ಅದು ನೇರವಾಗಿ ನನಗೆ ಬರಂಗಿಲ್ಲ. ಬುಕ್ಕಿನ ವಿಷಯ ಯಾಕೆ ಹೇಳ್ಬೇಕಂದ್ರೆ ನಾ ಬುಕ್ ಬಿಟ್ಟು ಬಹಳ ದಿನ ಇತ್ತು. 1000 ಮಂದಿ ಸಿದ್ಧಟಿಗೆ ಎಲ್ಲ ಹದಿಗೇಡ್ಸ್ಯಾರ. ಮನಸ್ಸಿಗೆ ಬಂದಂಗ ಅವ್ರವ್ರು ತಲೆ ಪ್ರಕಾರವಾಗಿ ಬುಕ್ ಬರದಾರ. ಇದಕ್ಕೆ ನಾ ಬ್ಯಾನ್ ಹತ್ತಾವಲ್ಲ. ಹಿರಿಯರು ಏನು ಹೇಳ್ಯಾರ ಆ ವಿಷಯ ಕೇಳು, ನನಗೆ ಎಷ್ಟು ಗುರು ಬುದ್ಧಿ ಕೊಡ್ತಾನ ಅಂತ ಹೇಳ್ತ. ಖರೆ ಈ ಬುಕ್ಕಿನಂದು ಕೇಳಿ ನನಗೆ ಏನು ನೀ ತಿಡಕ್ ಹಾಕಬೇಕತಿ ನೋಡು, ಆ ಬುಕ್ಕಿಗೆ ನನಗೆ ಬಹಳ ಫರಕ್ ಅದ. ಹೌದೌದು. ಅದಕ್ಕೆ ಇದೇನು ನಮ್ಮ ಸಿದ್ಧಟಿಗೆ ಒಳಗೆ ನಾವು ಬೆವರಿಗೆ ಅವ್ರಿಗೆ ಕೇಳಿ, ಅರಕೇರಿ ಅವ್ರಿಗೆ ಕೇಳಿದ್ರ ಇದ್ಯಾನು ನಮ್ಮ ಸಿದ್ಧಟಿಗಾಗಿಲ್ಲ ಅಂತೇಳಿ ಅವರು ಅಂದುದು ಮಾತದ. ಬುಕ್ದಾಗ ಯಾರು ಒಂದು ಬರ್ದಾರ ಆ ಊರಾಗ ಆಗೋದು ಘಟನೆ ಇದ್ದಿರಬಹುದು. ಖರೆ ಇದು ಗುಡ್ಡದ ಮ್ಯಾಗ ಬಂದು ಆಗ್ಯದ ಅಂದ ಬಳಕ ನಾ ಇದು ಮಾತು ಕೇಳಿದ, ಚರ್ಚೆ ಮಾಡಿದ ಬಳಕ ಇದು ಎಲ್ಲಿ ಆಗಿಲ್ಲ ಅಂತೇಳಿ ಹಿರಿಯರು ಹೇಳ್ಯಾರ.
ಅದಕ್ಕೆ ಇಲ್ಲ ನಾ ಆಗ್ಯದ ನೋಡ್ಲಿಕ್ಕೆ ಸಿಗ್ತದ ಅಂದ್ರೆ ಅದಕ್ಕೆ ನಂದು ಏನು ತಕರಾರಿಲ್ಲ. ಖರೆ ಇದು ನೇರವಾಗಿ ಶತಸಿದ್ಧ ಬುಕ್ಕದನ ಪ್ರಶ್ನೆ ಅದ. ಹೌದೌದು. ಖರೆ ದಯವಿಟ್ಟು ಬುಕ್ಕಿನೊಳಗಿಂದ, ಯಾಕಂದ್ರೆ ನೀವೊಂದು ಬುಕ್ ನಂದು ಕೇಳಿದಿ, ನಾವೊಂದು ಬುಕ್ ನಂಗೆ ಕೇಳದ, ಅದು ನಿನಗೆ ಸಿಗಬಾರ್ದು, ಇದು ನನಗೆ ಸಿಗಬಾರ್ದು ಅಂದ್ರೆ ಅದು ವಿಷಯ ಅಲ್ಲ. ವಿಷಯ ಕೇಳಿದ್ರ ಅರ್ಥ ಗರ್ವಿತವಾಗದಿದ್ದಿರಬೇಕು. ಅಂತ ವಿಷಯ ಕೇಳಬೇಕಾಗ್ಯದ. ಅದಕ್ಕೆ ಭಾಳ ಮಾತಾಡೋದು ಬೇಡ. ಇನ್ನ ಭೌತ ಗೈ ಥೋಡಿ ರೈ ಓ ಬೀಜಾರಯ್ಯ ತಾಳ್ಮೆ ಭಂಗನಪಾಯ. ಭಾಳ ಹೋಗ್ಯಾದ, ಥೋಡೆ ಉಳ್ದಾದ, ಅದನ್ನು ಹೋಲಕ್ಕೆ ಕೂತದ, ಹಾದಿ ಬಿಡಬಾರ್ದಷ್ಟೇ. ಅದಕ್ಕೆ 4 ನುಡಿ ಚಾಲ ಯಾವ್ದಂದ್ರೆ, ನನ್ನ ಅಂಶುದ್ಧ ಮುತ್ಯಾಗ 400 ಸತ್ಯ ಧರ್ಮರ ವರುವಿನ ಮಕ್ಕಳು ಯಾರು? ಅವಧು ಶುದ್ಧ, ಬಿಳ್ಯಾಣಿ ಶುದ್ಧ, ಸ್ವಾಮಣ ಮುತ್ಯ, ಕನ್ನ ಮುತ್ಯ. ಅದರಲ್ಲಿ 2ನೇ ಮಗ ಇದ್ದಂಥ ಬುದ್ಧುಳ ದೇವೇಂದ್ರ ಬಿಳಿಯಾಣಿ ಶುದ್ಧನಿಗೆ ಕನ್ಯಾ ತೆಗೆದು ಅವಧು ಶುದ್ಧನ ಮಡದಿ ಅರ್ಜುನಿಗೆ ದೈಗೋಣಗೌಡನ ಮಗಳು ಮಲ್ಲುಬಾಯಿ, ಬಿಳ್ಯಾಣಿ ಶುದ್ಧನ ಮಡದಿ ಬಬಲಾದಿ ಶಿದಗೋಣಗೌಡನ ಮಗಳು ಕೊಂತುಬಾಯಿ, ಸ್ವಾಮಣ ಮುತ್ಯನ ಮಡದಿ ತಿಕ್ಕುಂಡಿ ರಾಮಗೋಣಗೌಡನ ಮಗಳು ಸ್ವಾಂಬಾಯಿ, ಕನ್ನ ಮುತ್ಯನ ಮಡದಿ ಸಂಕದ ರಾಯಣಗೌಡನ ಮಗಳು ಕನಬಾಯಿ, ಭೂತಾಳ ಶುದ್ಧ 4 ಧರ್ಮರಿಗೆ ಕನ್ಯಾ ತೆಗೆದು ವೈಭವದಿಂದ ಲಗ್ನ ಮಾಡಿದ ಬಳಿಕ ಮುಂದೆ ತಾಯಿನೇಳ ಬಬಲಾದಿ ಕೊಂತ್ಯವಾಯಿ ಧರ್ಮರ ಮನೆಯಿಂದ ದಿನ್ನಂಪರತೆ ನಸ್ಕಿನ ಜಾವಕ್ಕೆ ಮಾಯಾದ ಗುಡ್ಡಕ್ಕೆ ಹೋಗಿ ಮಾವನ ಸೇವೆ ಮಾಡಿ ಬರ್ತಿದ್ದಳು. ಹೌದು. ಮಾವನಿಗೆ ಅಂತ ಮಿಗಿಲಾದ ಫಲ ಬೇಡಿದಕ್ಕಾಗಿ ಮಾವ ಕೊಂತೆ ಕೊಡುವಂತ ಫಲ ಕನಬಾಯಿಗೆ ಕೊಟ್ಟ. ಹೌದು. ಕೇಳ್ರಿ ಬಂಧುಗಳೇ, ಮುಂದೆ ಆ ಕೊಂತುಬಾಯಿ ಹೇಳ್ತಾನ, ಹುಟ್ಟಿದ ಮಗ ಕೊಂತುಬಾಯಿ ಅಳಿಬೇಡ ಕರಿಬೇಡ, 13 ದಿನದಾಗ ನಿನ್ನ ಕೈವಾಸ ಮಾಡ್ತ ಕೊಂತಿ ಕುಮಾರಿ ಮಲಕಾರ ಸಿದ್ಧ ಜಗತ್ತದಾಗ ಸಿದ್ಧ ಡಿಗಿಡತ್ತೇಳಿ. ಹೌದು ಹೌದು. ಅವಾಗ ಮುಂದೆ ನನ್ನ ತಾಯಿನೇಳ ಕೊಂತುಬಾಯಿ ಧರ್ಮರ ಮನೆಯಾಗ ದುಡಿಯುವ ಸಮಯದೊಳಗ ಧರ್ಮದ ಕಟ್ಟಿ ಮ್ಯಾಗ ಅಣತಮ್ರು ಅವಧು ಶುದ್ಧ ಬಿಳ್ಯಾಣಿ ಶುದ್ಧನಲ್ಲಿ ಗೌಡಿಕೆ ಕಾಲಾಗ ಕದನ ಬತ್ತು. ಆ ಸಮಯದೊಳಗ ಅವಧು ಶುದ್ಧ ನಾ ಗೌಡಿಕೆ ಮಾಡ್ತಂದ, ಬಿಳ್ಯಾಣಿ ಶುದ್ಧ ನಾ ಮಾಡ್ತಂದಾಗ ಆಚಾರ ವಿಚಾರದೊಳಗ ಶ್ರೇಷ್ಠ ಇದ್ದಂತ ಸ್ವಾಮಣ ಮುತ್ಯ ಅಣಗೋಳಿಗೆ ನ್ಯಾಯ ಮಾಡಿ ಹೇಳ್ತಾನ, ಹಿಂಗೆ ಜಗಳ ಮಾಡ್ಕೋತ ಕೂತ್ರ ನ್ಯಾಯ ಅಲ್ಲ. ಒಬ್ಬ ಮೇಲನಾಡು ಕೋರಿ, ಒಬ್ಬ ತಳನಾಡು ಕೋರಿ, ಕಾರುಣಿ ಕರಿದಿನ ಯಾವ ಮೊದಲ ಬಂದು ಅಗಶಾಗ ಕರಿ ಹರಿತನ ಅವರಂತೆ ಊರ ಗೌಡಿಕೆ ತಿಳಿ ತೀರ್ಪು ಕೊಟ್ಟ. ಹೌದು. ಯಾವ ಪ್ರಕಾರವಾಗಿ ನನ್ನ ದೇವೇಂದ್ರ ಬಿಳ್ಯಾಣಿ ಸಿದ್ಧ ಮುತ್ಯ ಆ ಕಾರುಣಿ ಕರಿದಿನ ಮೊದಲು ಬಂದು ಕರಿ ಹರದ, ಬಿಳ್ಯಾಣಿ ಸಿದ್ಧನಂತೆ ಗೌಡಿಕೆ ಬತ್ತು ಆರತಿ ತಗೊಂಡ ಬಾತೇಳಿ ಭೂತಾಳ ಸಿದ್ಧಗೆ ಹಚ್ಚಿ ಯಾವ ರೀತಿಯಿಂದ ಧರ್ಮರ ಮನೆಗೆ ಹಚ್ಚಿಬಿಡ್ತಾನ, ಕೊಂತೆವಯ ಆರತಿ ತರ್ಲಿಕ್ಕೆ ತಡ ಹ್ಯಾಂಗ ಮಾಡ್ತಾಳ ಅನ್ನೋದು 4 ನುಡಿ ಚಾಲ ಒಂದು ಭಕ್ತಿದಿಂದ ಹಾರ್ತೇವೆ. ತಾವೆಲ್ಲರೂ ತನಮನ ಧನದಿಂದ ಕೇಳಬೇಕಂತೆ ತಮ್ಮಲ್ಲಿ ಕಳಕಳಿ ವಿನಂತಿ.
ಏ ಧರ್ಮರ ಮನೆಗೆ ಹೋಗಿ ಸಂತೋಷ ಸುದ್ದಿ ಹೇಳು ತಗೊಂಡು ಬಾ ಅಂತ ರುದ್ದಿ ಭೂತಾಳ ಸಿದ್ಧ ಹೇಳುದು ಮರತಾಗಿರತ್ತಿ ಪಾಟಿಗಲ್ಲ ಹತ್ತಿ ಆಗುದು ಸುದ್ದಿ ಎಲ್ಲ ತಾಯಿ ಮುಂದೆ ಹೇಳ್ಯಾನ ಹೋತಳಿ ಕೈ ಎತ್ತಿ ಏ ಗೌಡಕ್ಕೆ ಒತ್ತನೆಲ್ಲ ನಿಮ್ಮಂಗ ತಾಯಿ ಮೋತಿ ಅಗಸಿ ಒಳಗ ಜನದಾರಿ ಕಾಯುತ್ತಾರ ತೇಡಿ ಮಾಡುವ ಬತ್ತಿ ಅರುತಿ ಮಾಡಿ ನೋಡ್ಗಂಡನ ಮೋತಿ ಕುಂತ ಕೇಳಾರಿ ಅವರ ಕತೆ ಪತಿ ಪತಿ ಕುಂತ ಕೇಳಾರಿ ಅವರ ಕತೆ ಸುದ್ದಿ ಕೇಳಿ ನಿದ್ದಂಗ ಆಯ್ತು ತಾಯಿಗ ಇದ್ದ ಚಿಂತೆ ಆರುತಿ ಮಾಡಿ ದರ್ಶನ ಮಾಡ್ಬೇಕಂದ್ರ ಕೊಂತ ಒಂದಾಗ್ಲಿಲ್ಲ ಪ್ರೀತಿ ಆರುತಿ ತರಲಾಕ ತಡ ಎಂತ ಧೈರ್ಯವಲ್ದೆ ಏರ್ತಿ ತಗೊಂಡು ಕೊಂತವು ಇನ್ನೂ ಬರ್ಲಿಲ್ಲ ಅಂತ ನಿಧಾನದ ಸ್ಥಿರಾಸ್ತಿ ಮೊತ್ತ ಮ್ಯಾಲ ಎಳ್ಳಷ್ಟುಳಿಲಿಲ್ಲ ಕಾಂತಿ ಏರ್ತಿ ತಗೊಂಡು ಕೊಂತವು ಇನ್ನೂ ಬರ್ಲಿಲ್ಲ ಅಂತ ನಿಧಾನದ ತಿಲಸ್ತಿ ಮೊತ್ತ ಮ್ಯಾಲ ಎಳ್ಳಷ್ಟುಳಿಲಿಲ್ಲ ಕಾಂತಿ ಕುಂತ ಕೇಳಾರೆ ಅವರ ಕತೆ ಕುಂತ
ನೆತ್ತಿ ಹೇ ಧರ್ಮರ ಮನೆಗ ನೀ ಇರುವುದ ಬೇಡ ಹೋಗ ಕಡಿದು ಪುಣ್ಯದ ಬುತ್ತಿ ನಿನಗ ನೋಡಿ ಉರಿತದ ನನ್ನ ನೆತ್ತಿ ಸೇವದಾಗ ಕಾಲ ಕಳೆವರ ನನಗ ನಿನ್ನಿಂದಗುದು ಸಂಗತಿ ನಿನ್ನ ಬಿಟ್ಟು ನಾಗಲಿ ಹೋದರ ನಾ ಹೊಂದುವುದು ಗತಿ ಧಿಕ್ಕಾರ ಮಾಡತನ ಸಾಕರೀತಿ ಮತ ಯಾಕೆ ನನ್ನ ಮುಂದೆ ನಿಲ್ತಿ ಧಿಕ್ಕಾರ ಮಾಡತನ ಸಾಕರೀತಿ ಮತ ಯಾಕೆ ನನ್ನ ಮುಂದೆ ನಿಲ್ತಿ ಏ ತಂಗಳು ನಿನ್ನ ಅಂಗಳ ಹುಡ್ತೇನೋ ಅಂತ ಗುಣವಂತಿ ಬಾಳಿ ಬಿದ್ದು ಮಾಡಳ ಶರಣಾರ್ಥಿ ಗುಣವಂತಿ ಪಾಲಿಗೆ ಬಿದ್ದು ಮಾಡಳ ಶರಣಾರ್ಥಿ ಶರಣ ಮಾಡಿದರ ಕರುಣ ಬರಲಿಲ್ಲ ಕಡಿತ ಮಾಯ ಪ್ರೀತಿ ಹೊತ್ತ ಮುಣಗಿ ಹೊತ್ತ ಬಿಕ್ಕಿ ಬಿಕ್ಕಿ ಎಳತಾಳ ತಾಯಿಗಿಲ್ಲ ಶಾಂತಿ ಯಾಗ ಮಾಡಲಿ ನಾ ಎಲ್ಲಿಗೆ ಹೋಗಲಿ ಯಾಗ ಮಾಡಲಿ ನಾ ಎಲ್ಲಿಗೆ ಹೋಗಲಿ ಕೊಂತ ಬರ್ದಿದ್ದ ಭ್ರಾಂತಿ ಏ ಬಬಲಾದ ಓರ ಹಿಡಣ ಕೊಂತೆವ್ವ ಕಣ್ಣಿನ ಸುರಿತೈತಿ ಶೀಲಿಸಿದ್ದಾಗ ತೋಣ ಬಗಲಾಗ ಯಾತಿ ಬಬಲಾದ ಓರ ಹಿಡಣ ಕೊಂತೆವ್ವ ಕಣ್ಣೀರ ಸುರಿತೈತಿ ಶೀಲಿಸಿದ್ದಾಗ ತೋಣ ಬಗಲಾಗ ಯಾತಿ ಮತಿಯ ಮಾತಿಗೆ ಅಗಲಿ ನಡೆದಳ ನನ್ನವ್ವ ಕೊಂತೆವ್ವ ನಿಸ್ವಾರ್ಥಿ ಅವ್ರ ಮಾನಿಗೆ ಬಂದಾರ ಯಾರ್ಯಾರು ಕರಲಿಲ್ಲ ತಾಯಿಗೆ ಬರ್ದಿತ್ತ ಭ್ರಾಂತಿ ಕಾರು
ಮಹಾರಾಜರು ಹಾಡಿ ಹೇಳರ ವಾರ್ತಿ ಮಾತು ಕೇಳಿ ಅರ್ಥ ಮಾಡಲಿಲ್ಲ ನಿಗೊಂದಿ ಅರಸ ಅವನ ಕೋಪಕ ತೊರೆದು ಬಂದಳ ಬಿಟ್ಟು ತನ್ನ ವಾಸ ಭಕ್ತರಿಗೆ ಮಾಡುಕ ಕೈಲಾಸ ಅವನ ಕೋಪಕ ತೊರೆದು ಬಂದಳ ಬಿಟ್ಟು ತನ್ನ ವಾಸ ಭಕ್ತರಿಗೆ ಮಾಡುಕ ಕೈಲಾಸ